ಸ್ನೇಹಿತರ, ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET 2025 ಅಪ್ಡೇಟ್ಗೆ ತಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾ ಸ್ಟೂಡೆಂಟ್ಸ್ ಕೇಳ್ತಿರುವಂತಹ ಒಂದೇ ಕಾಮನ್ ಡೌಟ್ ಅಂಡ್ ಎಲ್ಲರಲ್ಲಿ ಇರುವಂತಹ ಒಂದು ಡೌಟ್, KCET 2025 ರಿಸಲ್ಟ್ ಯಾವಾಗ ಬರುತ್ತೆ, ಯಾಕೆ ಈ ವರ್ಷ KCET 2025 ರಿಸಲ್ಟ್ ಲೇಟ್ ಆಗ್ತಿದೆ, ಈ ವರ್ಷ ರಿಸಲ್ಟ್ ಲೇಟ್ ಆಗ್ತಿರೋದಕ್ಕೆ ಕಾರಣ ಏನು, ಅಂಡ್ ಇದರ ಬಗ್ಗೆ KA ಡೈರೆಕ್ಟರ್ ಕಡೆಯಿಂದ ಒಂದು ಕ್ಲಿಯರ್ ಕಟ್ ಅಫಿಷಿಯಲ್ ಆಗಿ ಅಪ್ಡೇಟ್ಸ್ ಆದ್ರೆ ಬಂದಿರುವಂತದ್ದು ನಿಮ್ಮ ಒಂದು ರಿಸಲ್ಟ್ ಕುರಿತು. ರಿಸಲ್ಟ್ ಯಾವಾಗ ಬರುತ್ತೆ ಅಂಡ್ ರಿಸಲ್ಟ್ ಯಾಕೆ ಲೇಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಸೊ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಅಂಡ್ ಹಾಗೇನು ಮರಿದೆ ಒಂದೇ ಒಂದು ಲೈಕ್ ಅನ್ನ ಆದ್ರೆ ಮಾಡ್ಕೊಳ್ಳಿ. ಈಗ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮುಂದೆ ಎಲ್ಲಾ ರೀತಿಯ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಜೊತೆಗೆ ನಿಮ್ಗೆ ಇಂಪಾರ್ಟೆಂಟ್ ಹಾಗೆ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು ಅಂಡ್ ಹಾಗೇನು ಮುಂದೆ ಸ್ಕಾಲರ್ಶಿಪ್ಸ್ ಆಗಿರಬಹುದು ಎಲ್ಲಾ ತರದ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಮೊದಲಿಗೆ ನೋಡಿ, KCET 2025 ರಿಸಲ್ಟ್ ಏಪ್ರಿಲ್ ತಿಂಗಳಲ್ಲೇ ಬರುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಸ್ಟೂಡೆಂಟ್ಸ್ ಅನ್ಕೊಂಡಿದ್ರು. ಯಾಕಂತ ಅಂದ್ರೆ ಒಂದು ಥಿಯರಿ ಎಕ್ಸಾಮ್ ರಿಸಲ್ಟ್ಸ್ ಏನ್ ಬಂತು ಆ ತರ ಆದ್ರೆ ಇರೋದಿಲ್ಲ, KCET ರಿಸಲ್ಟ್ಸ್ ಸ್ವಲ್ಪ ಬೇಗನೆ ಬರುತ್ತೆ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ರು. ಪ್ರತಿ ವರ್ಷ ಏನಾಗ್ತಿತ್ತು ಅಂದ್ರೆ ಎಕ್ಸಾಮ್ ಆಗಿದ್ದಾದ್ಮೇಲೆ ಒಂದು 10 ಡೇಸ್ಗೂ 15 ಡೇಸ್ಗೂ ಒಂದು ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಿದ್ರು. ಬಟ್ ಈ ವರ್ಷ ನಿಮ್ಗೆ ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಒಂದು ರಿಸಲ್ಟ್ ಆದ್ರೆ ಸಿಗೋದಿಲ್ಲ. ಇದ್ರ ಬಗ್ಗೆ KA ಡೈರೆಕ್ಟರ್ ಕಡೆಯಿಂದಾನೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಎರಡು ರೀಸನ್ಸ್ ಆದ್ರೆ ಇದಾವೆ ನಿಮ್ಗೆ ಈ ವರ್ಷ ಒಂದು KCET 2025 ರಿಸಲ್ಟ್ ಲೇಟ್ ಆಗೋದಕ್ಕೆ. ಮೊದಲಿಗೆ ನೋಡಿ, ನಿಮ್ಮ ಒಂದು KCET ರ್ಯಾಂಕಿಂಗ್ ಏನ್ ಅನೌನ್ಸ್ ಮಾಡ್ತಾರೆ, ಒಂದು ಇಂಜಿನಿಯರಿಂಗ್ ರ್ಯಾಂಕಿಂಗ್, ಅದರ ಜೊತೆಯಲ್ಲೇನೆ ಒಂದು ಅಗ್ರಿಕಲ್ಚರ್ ರ್ಯಾಂಕಿಂಗ್ ಏನ್ ಬರುತ್ತೆ ಆ ಒಂದು ಅಗ್ರಿಕಲ್ಚರ್ ರ್ಯಾಂಕಿಂಗ್ ಅನ್ನು ಸಹ ಅನೌನ್ಸ್ ಮಾಡಬೇಕು. ಬಟ್ ಈ ಒಂದು ಅಗ್ರಿಕಲ್ಚರ್ ಕೌನ್ಸಿಲಿಂಗ್ ಆಗಿರ್ಬೋದು, ಎಕ್ಸಾಮ್ ಆಗಿರ್ಬೋದು, ಇದರ ಒಂದು ಪ್ರೊಸೀಜರ್ ಏನಿದೆ ಇದು ಕಂಪ್ಲೀಟ್ ಆಗೋದಕ್ಕೇನೆ ಮುಂದಿನ ತಿಂಗಳು 15ನೇ ತಾರೀಕುವರೆಗೂ ಒಂದು ಟೈಮ್ ಅನ್ನ ತಗೊಂಡಿದ್ದಾರೆ. ಅವ್ರಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ, ಅವ್ರಿಗೆ ಒಂದು ಎಕ್ಸಾಮ್ಸ್ ಏನಿರುತ್ತೆ, ಒಂದು ಅಗ್ರಿಕಲ್ಚರ್ ರ್ಯಾಂಕಿಂಗ್ ಅನೌನ್ಸ್ ಮಾಡೋದಕ್ಕೆ ಅವ್ರಿಗೆ ಮೇ 15ನೇ ತಾರೀಕುವರೆಗೂ ಒಂದು ಟೈಮ್ ಅನ್ನಾದ್ರೆ ತಗೊಂಡಿದ್ದಾರೆ. ಓಕೆ, ಅಲ್ಲಿಯ ತನಕ ಒಂದು ಲಾಸ್ಟ್ ಡೇಟ್ಸ್ ಅನ್ನ ಕೊಟ್ಟಿದ್ದಾರೆ ಎಕ್ಸಾಮ್ ಅನ್ನ ನಡ್ಸ್ಕೊಳ್ಳೋದಕ್ಕಾಗ್ಲಿ ಅದರ ಪ್ರೊಸೀಜರ್ ಅನ್ನ ಇರೋದಕ್ಕಾಗ್ಲಿ. ಹಾಗಾಗಿ ನಿಮ್ಗೆ 15ನೇ ತಾರೀಕುವರೆಗೂ ಒಂದು ರಿಸಲ್ಟ್ ಆದ್ರೆ ಬರೋದಿಲ್ಲ. ಅಂಡ್ ನೆಕ್ಸ್ಟ್ ಇರುವಂತಹ ಇನ್ನೊಂದು ಮೈನ್ ರೀಸನ್ ಏನು ಅಂತ ಅಂದ್ರೆ, ಈ ವರ್ಷ ನಿಮ್ಗೂ ಗೊತ್ತು, ನಿಮ್ಮ ಒಂದು ಥಿಯರಿ ಎಕ್ಸಾಮ್ ಅನ್ನ ಏನ್ ಬರೆದ್ರೆ ಅದು ಬಂದ್ಬಿಟ್ಟು ನಿಮ್ಗೆ ಎಕ್ಸಾಮ್ 1 ಅಂತ ಕನ್ಸಿಡರ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಈಗ ಒಂದು ಎಕ್ಸಾಮ್ ಏನ್ ನಡೆಯುತ್ತೆ, ಈ ಒಂದು ಎಕ್ಸಾಮ್ ಬಂದ್ಬಿಟ್ಟು ನಿಮ್ಗೆ ಎಕ್ಸಾಮ್ 2 ಅಂತ ಕನ್ಸಿಡರ್ ಆದ್ರೆ ಆಗ್ತಿದೆ. ಈ ಎಕ್ಸಾಮ್ 2 ಬಂದು ಮೇ 8ನೇ ತಾರೀಕುವರೆಗೂ ನಡೀತಿದೆ. ಎಕ್ಸಾಮ್ 2 ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ. ಅಂದ್ರೆ ಸಾಕಷ್ಟು ಸ್ಟೂಡೆಂಟ್ಸ್ ಒಂದು ಡೌಟ್ ಅನ್ನ ಕೇಳಿದ್ರು, ನಮ್ಮ ಒಂದು ರ್ಯಾಂಕಿಂಗ್ ಅನೌನ್ಸ್ ಮಾಡೋದಕ್ಕೆ ಥಿಯರಿ ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರ ಅಂದ್ರೆ 100% ಆಗಿ ಕನ್ಸಿಡರ್ ಆದ್ರೆ ಮಾಡ್ತಾರೆ. ನಿಮ್ಮ ಒಂದು ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡೋದಕ್ಕೆ ಎಕ್ಸಾಮ್ 1 ಆಗಿರ್ಬೋದು ಅಥವಾ ಎಕ್ಸಾಮ್ 2 ಆಗಿರ್ಬೋದು, ಈ ಒಂದು ಎರಡು ಎಕ್ಸಾಮ್ಸ್ ಸಹ ಕನ್ಸಿಡರ್ ಆದ್ರೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು KA ಡೈರೆಕ್ಟರ್ ಕಡೆಯಿಂದ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. 8ನೇ ತಾರೀಕುವರೆಗೂ ಒಂದು ಎಕ್ಸಾಮ್ 2 ಎಕ್ಸಾಮ್ಸ್ ಆದ್ರೆ ಕಂಡಕ್ಟ್ ಆಗಿದೆ. ಅಂಡ್ ಹಾಗೇನು ನೆಕ್ಸ್ಟ್ ಅದಾದ್ಮೇಲೆ ಅವರ ಒಂದು ರಿಸಲ್ಟ್ ಬರೋದಕ್ಕೆ ಒಂದು ವ್ಯಾಲ್ಯೂಯೇಷನ್ ಪ್ರೋಸೆಸ್ ಎಲ್ಲಾನು ಕಂಪ್ಲೀಟ್ ಆಗೋದಕ್ಕೆ ಅಲ್ಲೊಂದು 10 ಡೇಸ್ ಆದ್ರೆ ಬೇಕಾಗುತ್ತೆ. ಸೊ ನೀವು ಅದರ ಪ್ರಕಾರ ನೋಡ್ಕೊಳ್ಳೋದಾದ್ರೆ ಮೇ 18ನೇ ತಾರೀಕುವರೆಗೂ ನಿಮ್ಮ ಒಂದು KCET ರಿಸಲ್ಟ್ ಆದ್ರೆ ಅನೌನ್ಸ್ ಮಾಡೋದಕ್ಕೆ ಆಗೋದಿಲ್ಲ. ಈಗ ಬರ್ತಿರುವಂತಹ ಅಫಿಷಿಯಲ್ ಅಪ್ಡೇಟ್ಸ್ ಪ್ರಕಾರ ನಿಮ್ಗೆ ಮೇ 20ನೇ ತಾರೀಕು ಗೊತ್ತಾಗುತ್ತೆ ಯಾವಾಗ ರಿಸಲ್ಟ್ ಸಿಗುತ್ತೆ ಏನು ಅಂತ ಹೇಳ್ಬಿಟ್ಟು. ಮೇ 20ನೇ ತಾರೀಕು ಸಿಗುತ್ತೋ ಇಲ್ಲ ಅಂತಂದ್ರೆ ಮೇ 21, ಮೇ 22 ಏನೋ ಅಂತ ಹೇಳ್ಬಿಟ್ಟು ನಿಮ್ಗೆ ಕ್ಲಿಯರ್ ಕಟ್ ಆಗಿ ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ ಮೇ 20ನೇ ತಾರೀಕು ಒಂದು ಡೇಟ್ ಅನ್ನ ಕೊಡ್ತಾರೆ, ಒಂದು ಟೈಮ್ ಅನ್ನ ಕೊಡ್ತಾರೆ. ನಿಮ್ದು ಯಾವ ರೀತಿ ಒಂದು ಥಿಯರಿ ಮಾರ್ಕ್ಸ್ ಏನಿದೆ ಸೆಕೆಂಡ್ PU ಎಕ್ಸಾಮ್ ಅನ್ನೋದು ಯಾವ ರೀತಿ ಒಂದು ಡೇಟ್ ಅನ್ನ ಕೊಟ್ಟು ಟೈಮ್ ಅನ್ನ ಕೊಟ್ಟು ಆ ಒಂದು ಟೈಮ್ಗೆ ಅನೌನ್ಸ್ ಮಾಡಿದ್ರು ಅದೇ ತರ ನಿಮ್ಮ ಒಂದು ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡ್ತಾರೆ. ಇದು ಅಫಿಷಿಯಲ್ ವೆಬ್ಸೈಟ್ ಅಲ್ಲೇ ಸಿಗುವಂತದ್ದು. ನಿಮಗೆ KE ಅಂತ ಏನಿದೆ ಅಫಿಷಿಯಲ್ ವೆಬ್ಸೈಟ್ ನಾನು ನಿಮ್ಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಿದ್ದೀನಿ, UGCET 2025 ಅಂತ ಹೇಳಿ, ಇಲ್ಲೇ ಆದ್ರೆ ಸಿಗುತ್ತೆ. ನೀವು ಬೇರೆ ಯಾವುದೇ ತರದ ವೆಬ್ಸೈಟ್ಸ್ ಗಾಗ್ಲಿ ಬೇರೆ ಎಲ್ಲೂ ವಿಸಿಟ್ ಮಾಡುವಂತ ಅವಶ್ಯಕತೆ ಆದ್ರೆ ಇಲ್ಲ. ನಿಮ್ಗೆ ಮೇ 20ನೇ ತಾರೀಕು ಆ ಒಂದು ರೇಂಜ್ ಅಲ್ಲಿ ಗೊತ್ತಾಗುತ್ತೆ ಯಾವ ಡೇಟಿಗೆ ಬರುತ್ತೆ ಏನೋ ಅಂತ ಹೇಳ್ಬಿಟ್ಟು. ಆಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅಂಡ್ ಜೊತೆಗೆ ಒಂದು ಕನ್ಫರ್ಮ್ ಮಾಡ್ಕೋಬೇಡಿ, ನಿಮ್ಗೆ ಏಪ್ರಿಲ್ ತಿಂಗಳಲ್ಲಿ ರಿಸಲ್ಟ್ ಸಿಗೋದಿಲ್ಲ. ಅಂಡ್ ಹಾಗೇನು ಮೇ 20ನೇ ತಾರೀಕುವರೆಗೂ KCET ರಿಸಲ್ಟ್ ಆದ್ರೆ ಸಿಗೋದಿಲ್ಲ. ಓಕೆನಾ? ಕೌನ್ಸಿಲಿಂಗ್ ರಿಲೇಟೆಡ್ ನಿಮ್ಗೆ ಯಾವುದೇ ತರದ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಆದ್ರೆ ಮಾಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲಾ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.